ದಿನಾಂಕ 24ರಂದು ಉಳಿದುಗುಡದ ಮಾಜಿ ಶಾಸಕರು, ನಮ್ಮ ಬದಾಮಿ ತಾಲೂಕಿನ ರೈತ ಮುಖಂಡರು, ಮಹದಾಯಿ ಮಲಪ್ರಭಾ ಯೋಜನೆ ನದಿ ಜೋಡಣೆಯ ಅಧಿಕಾರಿಯಾಗಿರ್ತಕ್ಕಂಥ ಸಾಮಾನ್ಯ BM ಹೊರಕೇರಿಯವರ ಪುತ್ಥಳಿ ಅನಾವರಣವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾರಂಭಿಕವಾಗಿ BM ಹೊರಕೇರಿಯವರು ಗುಳೇದಗುಡ್ಡದ ಮಾಜಿ ಶಾಸಕರಾಗಿ ಬಾದಾಮಿ ತಾಲೂಕಿಗೆ ರೈತರ ಪರವಾಗಿರ್ತಕ್ಕಂಥ ಅನೇಕ ಯೋಜನೆಗಳು ಮಾಡುವ ಜೊತೆಗೆ ಮಲಪ್ರಭಾ ಮಹದಾಯಿಗೆ ಮುನ್ನುಡಿ ಬರೆದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ನಮ್ಮ ಬಾದಾಮಿ ತಾಲೂಕಿನಲ್ಲಿ ಅನೇಕ ಸಹಕಾರಿ ಸಂಸ್ಥೆಗಳು ಕೂಡ BM ಹೊರಕೇರಿಯವರ ನೇತೃತ್ವದಲ್ಲಿ ಪ್ರಾರಂಭವಾಗಿದ್ದು ತಮಗೆ ತಿಳಿಬಯಸುತ್ತಾ, ಈ ಸಂದರ್ಭದಲ್ಲಿ ಈ ಮೂರ್ತಿ ಅನಾವರಣ ಮಾಡುವುದಕ್ಕೆ ಮೂಲ ಕಾರಣ ಸನ್ಮಾನ್ಯ SR ಪಾಟೀಲ್ ಸರ್ ಅವರು, ಅಧ್ಯಕ್ಷರು, ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು ಒಂದು ಟ್ರ್ಯಾಕ್ಟರ್ ಜಾಥಾ ಮಾಡಿದರು ಮಲಪ್ರಭಾ ಮಹದಾಯಿ ಹಾಗೂ ಕೃಷ್ಣಾ. ಅವತ್ತಿನ ನರಗುಂದೊಳಗೆ ಅವ್ರ ವೇದಿಕೆಗೆ BM ಹೊರಕೇರಿ ಅಂತೇಳಿ ವೇದಿಕೆ ಅಂತೇಳಿ ಪ್ರಾರಂಭಿಕದಲ್ಲಿ ನರಗುಂದಲ್ಲಿ ಮಾಡಿದರು. ಅದ್ರ ಜೊತೆಗೆ ಈ ಒಂದು ಕಂಚಿನ ಮೂರ್ತಿ ಅವರೇ ಅಂದಾಜು 8.5 ಲಕ್ಷ ರೂಪಾಯಿ ವೆಚ್ಚದೊಂದಿಗೆ ಆ ಮೂರ್ತಿಯನ್ನು ಮಾಡಿದ್ದಾರೆ. ಅದು ಮೂರ್ತಿ ಈಗಾಗಲೇ 5-6 ತಿಂಗಳಿಂದ ನಾವೆಲ್ಲ ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಒಂದು ಒಳ್ಳೆಯ ಹಂತವನ್ನು ಮುಗಿಸಿದ್ವಿ. ಆದರೆ ನಮ್ಮ ಬಾದಾಮಿ ಮತಕ್ಷೇತ್ರದ ಹಿಂದಿನ ಶಾಸಕರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ತರಿಸಬೇಕಂತಕ್ಕಂಥ ಉದ್ದೇಶ ನಮ್ದೆಲ್ಲ ಇತ್ತು. ಅನಿವಾರ್ಯ ಕಾರಣದಿಂದ ನಾವು ಸಿಗದೇ ಇದ್ದಾಗ ನಮ್ದೆಲ್ಲರದ್ದು ಒತ್ತಾಯ ಇಟ್ಟ ನಾವು ಆ ಭಾಗದ ಹೊಳಸಾಲ ಭಾಗದ ಮುಖಂಡರಾಗಿ, ರೈತರಾಗಿ ಮಲಪ್ರಭಾ ಮಹದಾಯಿ ನಮ್ದಾಗಬೇಕು, ಇದಕ್ಕೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗ ಇದ್ದಾಗ ಯೋಜನೆ ಸಫಲ ಆಗ್ತಕ್ಕಂಥ ಉದ್ದೇಶದಿಂದ ಕೇಂದ್ರದ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಆ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ.